ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಪಿಎಂ ನರೇಂದ್ರ ಮೋದಿ ಅವರು ಹೊಸ ಆಧಾರ್ ಕಾರ್ಡ್ ಅನ್ನ ರಿಲೀಸ್ ಮಾಡಿದ್ದಾರೆ. ಹಳೆ ಇರುವಂತ ಆಧಾರ್ ಕಾರ್ಡ್ ಎಲ್ಲ ಕೂಡ ಕ್ಯಾನ್ಸಲ್ ಮಾಡ್ತಿದ್ದಾರೆ. ನೋಡಿ, ನೀಲಿ ಆಧಾರ್ ಕಾರ್ಡ್ ಅಂತೇಳಿ ಈ ಒಂದು ಆಧಾರ್ ಕಾರ್ಡ್ ಹೆಸರು. ಮೊದಲಿಗೆ ಆಧಾರ್ ಕಾರ್ಡ್ ಅಷ್ಟೇ ಇತ್ತು, ಈಗ ನೀಲಿ ಆಧಾರ್ ಕಾರ್ಡ್ ಅಂತೇಳಿ ಹೆಸರು ಇಟ್ಟಿದ್ದಾರೆ. ಅದನ್ನ ಎಲ್ಲಿ ಸಿಗತ್ತೆ, ಯಾವ ರೀತಿಯ ಪಡ್ಕೋಬೇಕು ನೋಡಿ. ಈ ಒಂದು ದಿನಾಂಕವಾಗಿ ಕಡ್ಡಾಯವಾಗಿ ನೀಲಿ ಆಧಾರ್ ಕಾರ್ಡ್ ಅನ್ನ ಪಡ್ಕೊಳ್ಳೇಬೇಕಾಗತ್ತೆ. ಇಲ್ಲ ಅಂದ್ರೆ ದಂಡ ಆಗ್ಬಹುದು ಅಥವಾ ಮುಂದ್ಗಡೆ ನಿಮಗೆ ಕೊನೆಯ ದಿನಾಂಕ ಕೂಡ ಮುಗಿಯಬಹುದು. ಈ ರೀತಿಯ ಸಮಸ್ಯೆ ಆಗೋ ಸಾಧ್ಯತೆ ಇರತ್ತೆ. ಈ ಒಂದು ದಿನಾಂಕವಾಗಿ ನೀಲಿ ಆಧಾರ್ ಕಾರ್ಡ್ ಅನ್ನ ಎಲ್ಲರೂ ಪಡ್ಕೋಬಹುದು. ಅದಕ್ಕೆ ಸಂಬಂಧಪಟ್ಟಂತ ರೂಲ್ಸ್ ಇಟ್ಟಿದ್ದಾರೆ. ಆ ಒಂದು ರೂಲ್ಸ್ ಯಾರಿಗೆ, ಅದ ನಂತರ ಯಾರಿಗೆ ಈ ಒಂದು ಆಧಾರ್ ಕಾರ್ಡ್ ಸಿಗತ್ತೆ, ಮತ್ತೆ ಹೇಗೆ ಅರ್ಜಿ ಸಲ್ಲಿಸಬೇಕು, ಏನ್ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಒಂದೊಂದ ತಿಳಿಸ್ಕೊಡ್ತೇನೆ. ಪ್ರತಿ ಒಂದು ಮಾಹಿತಿ ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಕೊಡಿ. ಮತ್ತೆ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಯಾರ ಹತ್ರ ಆಧಾರ್ ಕಾರ್ಡ್ ಇದೆಲ್ಲ ಶೇರ್ ಮಾಡಿ. ನೋಡಿ ಸಾಂದ್ರೆ, ಕೇಂದ್ರ ಸರ್ಕಾರದಿಂದ ದಿನನಿತ್ಯವಾಗಿ ಪಿಎಂ ನರೇಂದ್ರ ಮೋದಿ ಅವರು ಹೊಸ ಅಫಿಡವಿಟ್ ತರ್ತಾನೆ ಇರ್ತಾರೆ. ಯಾಕೆ ಈ ಒಂದು ಎತ್ತರ ಸಲುವಾಗಿ ಏನು ಎಂತ ಅಂತ ಕೆಲವು ಜನ ಗೊತ್ತಿರೋದಲ್ಲ. ಅವರೊಂದು ನೀಲಿ ಆಧಾರ್ ಕಾರ್ಡ್ ಎತ್ತರ ಸಲುವಾಗಿ ಲಾಂಚ್ ಮಾಡಿದ್ದಾರೆ. ಈ ಒಂದು ಆಧಾರ್ ಕಾರ್ಡ್ ಪಡೆಯೋದ್ರಿಂದ ಏನೇನು ಉಪಯೋಗ ಇದೆ ಒಂದೊಂದ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ನೀಲಿ ಆಧಾರ್ ಕಾರ್ಡ್ ಪಡೆಯೋದ್ರಿಂದ ಏನೇನು ಉಪಯೋಗ ಇದೆ ಅದನ್ನ ತಿಳಿಸ್ಕೊಡ್ತಾನೆ. ಮೊದಲನೇದಾಗಿ ಕೆಲವೊಂದು ಉಪಯೋಗ ಕೊಟ್ಟಿದ್ದಾರೆ, ಕೆಲವೊಂದು ಉಪಯೋಗ ಕೊಟ್ಟಿಲ್ಲ. ನೋಡಿ, ಮೊದಲನೇದಾಗಿ ದೇಶದಲ್ಲಿ ಹೆಚ್ಚಾಗುತ್ತಿರುವ ಮಕ್ಕಳ ಮೇಲಿನ ದೌರ್ಜನ್ಯ, ಅದೇ ರೀತಿಯಾಗಿ ಶೋಷಣೆ ತಡೆಗಟ್ಟಲು ನೀಲಿ ಆಧಾರ್ ಕಾರ್ಡ್ ಅತಿ ಮುಖ್ಯವಾಗಿದೆ. ನೋಡಿ, ಈಗ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿಯಾಗಿತ್ತು, ನಿಮ್ಗೆ ಅದ್ರ ಒಳಗಡೆ ಸಿಮ್ ಗತೆ, ಎಟಿಎಂ ಗತೆ ಈಗ ಮೊದಲಿಗೆ ಯಾವ ರೀತಿಯಾಗಿ ಎಲೆಕ್ಷನ್ ಇತ್ತು, ಬರೀ ಬ್ಲಾಕ್ ನಲ್ಲಿ ಇತ್ತು. ಅದರಲ್ಲಿ ಏನು ಕೂಡ ಎಟಿಎಂ ಗತೆ ಒಂದು ಸಿಮ್ ಗತೆ ಬರುತ್ತಲ್ಲ, ಅದು ಇರ್ಲಿಲ್ಲ. ಅದನ್ನ ಹೊಸದಾಗಿ ಯಾವ ರೀತಿಯಾಗಿ ಬಂದಿದಾರಲ್ಲ ಎಲೆಕ್ಷನ್ ಕಾರ್ಡ್, ಅದೇ ರೀತಿಯಾಗಿ ಈಗ ನೀಲಿ ಆಧಾರ್ ಕಾರ್ಡ್ ಅಂತ ಕೊಡ್ತಿದ್ದಾರೆ. ಯಾರಿಗೆ ಕೊಡ್ತಿದ್ದಾರೆ ಅಂದ್ರೆ ಅದು ಮುಂದ್ಗಡೆ ತಿಳಿಸ್ಕೊಡ್ತಾನೆ. ಇಲ್ಲಿ ಪ್ರಯೋಜನ ನೋಡಿ, ಇದರಿಂದ ಆಗುತ್ತಿರೋ ಪ್ರಯೋಜನಗಳು. ಅದೇ ರೀತಿ ಮಕ್ಕಳ ಕಳ್ಳರ ಸಾಗಾಣಿಕೆ, ಬಾಲ್ಯ ಕಾರ್ಮಿಕರ ಮತ್ತು ಬಾಲ್ಯ ವಿವಾಹ ಸೇರಿದಂತೆ ಹಲವಾರು ಅಕ್ರಮಗಳು ತಡೆಗಟ್ಟಲು ಇದು ತುಂಬಾ ಯೂಸ್ ಆಗತ್ತೆ. ಅದ ನಂತರ ಮಗುವಿನ ಶಾಲಾ ಪ್ರವೇಶಕ್ಕಾಗಿ ಹೊಸದಾಗಿ ಬ್ಯಾಂಕ್ ಖಾತೆ ತೆರೆಯಲು, ಅದರ ನಂತರ ಪಾಸ್ಪೋರ್ಟ್ ಸೈಜ್ ಅರ್ಜಿ ಸಲ್ಲಿಸಲು ಮುಖ್ಯ ದಾಖಲಾತಿ ಆಧಾರ್ ಕಾರ್ಡ್ ಇದನ್ನ ಬಳಸಬಹುದಾಗಿರತ್ತೆ. ಅದ ನಂತರ ಇದನ್ನು ಸರ್ಕಾರಿ ಯೋಜನೆಗಳು ಲಾಭವನ್ನು ಪಡೆಯಲು ಅವಕಾಶ ಇರತ್ತೆ. ವಿವಿಧ ಉದ್ದೇಶಕ್ಕಾಗಿ ಗುರುತಿನ ಹಾಗೂ ವಿಳಾಸಕ್ಕೆ ಅವಕಾಶ ಇರತ್ತೆ. ಅದ ನಂತರ ಸರ್ಕಾರದ ಯೋಜನೆಗಳಾದ ಅಭ್ಯರ್ಥಿ ವೇತನ, ಆರೋಗ್ಯ ವಿಮೆ ಮಾಡಿಸಲು ಸೇರಿದಂತೆ ಹಲವಾರು ಯೋಜನೆಗಳಲ್ಲಿ, ಅದೇ ರೀತಿಯಾಗಿ ಹಲವಾರು ಲಾಭಗಳಲ್ಲಿ ಈ ಒಂದು ನೀಲಿ ಆಧಾರ್ ಕಾರ್ಡ್ ಉಪಯೋಗ ಆಗತ್ತೆ. ಇದೆಲ್ಲ ಪ್ರಯೋಜನ ಇದಾವೆ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ನೀಲಿ ಆಧಾರ್ ಕಾರ್ಡ್ ಏನಂದ್ರೆ, ಈಗ ಮೊದಲಿಗೆ ನಿಮಗೆ ಕೆಂಪು, ಅದೇ ವಿವಿಧ ಒಂದು ಬಣ್ಣ ಇದ್ದವು, ಅದನ್ನ ತಡೆಗಟ್ಟಲು ಅದಕ್ಕೆ ಸಂಬಂಧಪಟ್ಟಂತೆ ಈಗ ನೀಲಿ ಆಧಾರ್ ಕಾರ್ಡ್ ಅಂತೇಳಿ ಲಾಂಚ್ ಮಾಡಿದ್ದಾರೆ. ನೋಡಿ, ಇದು ಯಾರಿಗೆ ಅವಕಾಶ ಇರತ್ತಂದ್ರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಸಂಬಂಧಪಟ್ಟಂತೆ ನೀಲಿ ಆಧಾರ್ ಕಾರ್ಡ್ ಅಂತೇಳಿ ವಿತರಣೆ ಮಾಡ್ತಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಮೊದಲಿಗೆ 5 ವರ್ಷದ ಒಳಗಿನ ಮಕ್ಕಳಿಗೆ ನಾರ್ಮಲ್ ಎಲ್ಲರಿಗೂ ಒಂದೇ ರೀತಿಯಾಗಿ ಆಧಾರ್ ಕಾರ್ಡ್ ಇತ್ತು, 12 ಅಂಕಿಯ ಆಧಾರ್ ಕಾರ್ಡ್. ಅದನ್ನ ತೆಗೆದು ಈಗ ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ನೀಲಿ ಆಧಾರ್ ಕಾರ್ಡ್ ಅಂತೇಳಿ ಅದಕ್ಕೂ ಕೂಡ 12 ಅಂಕಿನ ಇರುತ್ತೆ. ಆದ್ರೆ ನೀಲಿ ಆಧಾರ್ ಕಾರ್ಡ್ ಇರತ್ತೆ, ಅದರಲ್ಲಿ ಸ್ವಲ್ಪ ಚೇಂಜ್ ಇರತ್ತೆ. ಈಗ ಎಟಿಎಂ ಯಾವ ರೀತಿ ಆಗಿದೆಲ್ಲ ಅದೇ ರೀತಿಯಾಗಿ ಸೇಮ್ ಟು ಸೇಮ್ ನೀಲಿ ಬಣ್ಣದಲ್ಲಿ ಇರತ್ತೆ, ಆದ್ರೆ ಅದು ಆಧಾರ್ ಕಾರ್ಡ್ ಇರತ್ತೆ. ಈ ರೀತಿಯಾಗಿ 5 ವರ್ಷದ ಒಳಗಿನ ಮಕ್ಕಳಿಗೆ ಇದು ಹೆಲ್ಪ್ ಆಗತ್ತೆ. ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಅವ್ರು ಮಾತ್ರ ಅರ್ಜಿ ಸಲ್ಲಿಸಬೇಕು. 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇರಲ್ಲ. ಈ ಒಂದು ಆಧಾರ್ ಕಾರ್ಡ್ ಇದೆಲ್ಲ ಹಳೆ ಆಧಾರ್ ಕಾರ್ಡ್, ಅದು ಯಾರೋ ಕೂಡ ಕ್ಯಾನ್ಸಲ್ ಅಂತ ಆಗೋದಿಲ್ಲ. ಇದನ್ನು ತಿಳಿಯಲಿದೆ, ಯಾವುದೇ ದಂಡ ಕೂಡ ಪಾವತಿ ಮಾಡುವಂತಿಲ್ಲ. ಮತ್ತು ಆ ಒಂದು ಆಧಾರ್ ಕಾರ್ಡ್ ಯಾರು ಅಪ್ಡೇಟ್ ಮಾಡಿಸಲ್ಲ, ದಯವಿಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಅದೊಂದು ರೂಲ್ಸ್ ಕೊಟ್ಟಿದ್ದಾರೆ ಆ ಒಂದು ಹಳೆಯ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ. ಈಗ ಹೊಸ ಆಧಾರ್ ಕಾರ್ಡ್, ನೀಲಿ ಆಧಾರ್ ಕಾರ್ಡ್ ಇದೆಲ್ಲ ಇದು ಬರೀ ಮಕ್ಕಳಿಗಾಗಿ, ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಇದು ತುಂಬಾ ಅನುಕೂಲ ಆಗತ್ತೆ. ಅವರಿಗೆ ಮಾತ್ರ ಮಾಡಿದ್ದಾರೆ. ಅದನ್ನ ಬಿಟ್ಟು ದೊಡ್ಡವರಿಗೆ ಈ ಒಂದು ಅನುಕೂಲ ಇಲ್ವೇ ಇಲ್ಲ. ನೋಡಿ, ನಿಮ್ಮ ಒಂದು ಮಕ್ಕಳು ಇರ್ತವೆ 5 ವರ್ಷದ ಒಳಗಿನ ಮಕ್ಕಳಿಗೆ, ಅವರಿಗೆ ಆಧಾರ್ ಕಾರ್ಡ್ ಬೇಡ ಅಂದ್ರೆ ಏನಾಗತ್ತೆ ಅಂತ ಅನ್ಕೋತೀರಾ. ಆದ್ರೆ ಮುಂದೆ ಹೋಗಿ ನಿಮ್ಗೆ ಆಧಾರ್ ಕಾರ್ಡ್ ತುಂಬಾ ಹೆಲ್ಪ್ ಆಗತ್ತೆ. ಮುಂದೆ ಹೋಗಿ ತೆಗಿಯಕ್ಕೆ ಬರೋದಿಲ್ಲ ಅದು. ಆ ಒಂದು ಡಾಕ್ಯುಮೆಂಟ್ಸ್ ತಗೊಂಡ್ ಬಳಿ, ಈ ಒಂದು ಡಾಕ್ಯುಮೆಂಟ್ಸ್ ತಗೊಂಡು ಬರೀ ಈ ರೀತಿ ಹೇಳ್ತಾರೆ ಅಧಿಕಾರಿಗಳು. ಅದನ್ನ ತೆಗಿಯೋ ಬದಲಿಗೆ ಈಗ 5 ವರ್ಷದ ಒಳಗಿನ ಇರುತ್ತಂತಾನೆ ನೀಲಿ ಆಧಾರ್ ಕಾರ್ಡ್ ಅಂತ ಹೇಳಿ ತೆಗೆದಿಟ್ಕೊಳ್ಬೇಕು, ತುಂಬಾ ಒಳ್ಳೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಅರ್ಜಿ ಸಲ್ಲಿಸಲು ಬೇಕಾಗುವಂತ ಡಾಕ್ಯುಮೆಂಟ್ಸ್, ಪಾಲಕ ಅಥವಾ ಪೋಷಕರ ಆಧಾರ್ ಕಾರ್ಡ್ ಬೇಕಾಗತ್ತೆ. ಅದ ನಂತರ ಮಗುವಿನ ಜನ್ಮ ಪ್ರಮಾಣ ಪತ್ರ ಬೇಕಾಗತ್ತೆ. ಆಸ್ಪತ್ರೆಯ ಒಂದು ಡಿಸ್ಚಾರ್ಜ್ ಸ್ಕಿಪ್ ಬೇಕಾಗತ್ತೆ, ಅದರ ಲೆಟರ್ ಬೇಕಾಗತ್ತೆ. ಮಗುವಿನ ಪಾಸ್ಪೋರ್ಟ್ ಅಳತೆಯ 2 ಫೋಟೋಗಳು, ಪಾಲಕ ಅಥವಾ ಪೋಷಕರ ವಿಳಾಸ ಪ್ರಮಾಣ ಪತ್ರ, ಪಡಿತರ ಚೀಟಿ ಆಗ್ಬಹುದು, ವಿದ್ಯುತ್ ಬಿಲ್ ಆಗ್ಬಹುದು, ಇತ್ಯಾದಿಗಳು. ಇದೆಲ್ಲ ತೆಗೆದುಕೊಂಡು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಫಿಷಿಯಲ್ ವೆಬ್ಸೈಟ್ ಇದೆಲ್ಲ ಅಲ್ಲೇ ರಿಜಿಸ್ಟರ್ ಮಾಡ್ಕೋಬಹುದು. ಇದಕ್ಕೆ ಇದೇ ದಿನಾಂಕ ಅದೇ ದಿನಾಂಕ ಅಂತ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ಎಲ್ಲ ಒಂದು ಅಭ್ಯರ್ಥಿಗಳು ಅಪ್ಲೈ ಮಾಡಿ, ಅಪ್ಲೈ ಮಾಡಿದ ತಕ್ಷಣ 60 ದಿನ ಆದ್ಮೇಲೆ ನಿಮ್ಮ ಒಂದು ಮನೆ ತನಕ ಈ ಒಂದು ನೀಲಿ ಆಧಾರ್ ಕಾರ್ಡ್ ಬರತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ತಿಳಿಸಿ.